ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕ್ರಿಸ್ಮಸ್ ಸ್ಟಾರ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಈಗ ಇಲ್ಲಿ ನಾನು 6 A4 ಕಲರ್ ಶೀಟನ್ನು ತಗೊಂಡಿದ್ದೇನೆ. ಸ್ವಲ್ಪ ದಪ್ಪದ ಶೀಟ್ ಆದರೆ ಒಳ್ಳೆಯದು. ಒಂದು ಶೀಟನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಇನ್ನು ಉಳಿದಂತಹ ಈ ಭಾಗವನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿ ಈ ಪೋರ್ಷನ್ ಅನ್ನು ಮಾತ್ರ ಕಟ್ ಮಾಡಿ ತೆಗಿಬೇಕು. ನೋಡಿ ಹೀಗೆ ನಾನು ಕಟ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ನಾನು ಇದೇ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ ಹೀಗೆ, ನೋಡಿ ಈ ರೀತಿ. ಇನ್ನು ಒಂದೊಂದನ್ನೇ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಎಲ್ಲವನ್ನು ನಾವು ಇದೇ ರೀತಿ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ ಒಂದರ ಮೇಲೆ ಇನ್ನೊಂದು ಬರುವ ಹಾಗೆ ನೋಡಿ ಹೀಗೆ ಹೀಗೆ ಮಾಡಿ ಅದರ ಮೇಲೆ ಗಮ್ ಹಾಕಿ ಅಂಟಿಸಬೇಕು. ನೋಡಿ ಇಲ್ಲಿಗೆ ಒಂದರ ಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಬರುವ ಹಾಗೆ ಅಂಟಿಸಬೇಕು. ನೋಡಿ ಹೀಗೆ ಇನ್ನೊಂದನ್ನು ಅದರ ಮೇಲೆ ಹೀಗೆ ಗಮ್ ಹಾಕಿ ಅಂಟಿಸಬೇಕು. ಅಂಟಿಸಿ ಆದಾಗ ನಮಗೆ ಈ ರೀತಿ ಶೇಪ್ ಸಿಗ್ತದೆ. ನೋಡಿ ಹೀಗೆ. ಇನ್ನು ಮಿಡ್ಲಲ್ಲಿ 5 ಸೆಂಟಿಮೀಟರ್ ಅಳತೆಗೆ ಮಾರ್ಕ್ ಮಾಡಬೇಕು. ಈ ರೀತಿ ಆ ಪಾಯಿಂಟಿನಿಂದಲೇ ಸೈಡಿಗೆ ಹೀಗೆ ಗೆರೆಯನ್ನು ಎಳ್ಕೊಳ್ಬೇಕು. ನೋಡಿ ಹೀಗೆ ಈ ರೀತಿ. ನೆಕ್ಸ್ಟ್ ನಾವು ಮಾರ್ಕ್ ಮಾಡಿರುವಂತಹ ಜಾಗವನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು. ನೋಡಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ತೆಗೆದಾಗ ನಮಗೆ ಈ ರೀತಿ ಶೇಪ್ ಸಿಗ್ತದೆ. ಇಲ್ಲಿ ನಾನೀಗ 1.5 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡಿದ್ದೇನೆ. ಇಲ್ಲಿಯೂ ಹಾಗೆ 1.5 ಸೆಂಟಿಮೀಟರ್, ಇಲ್ಲಿಯೂ 1.5 ಸೆಂಟಿಮೀಟರ್. ಈಗ ಇಲ್ಲಿ ನಾನು ಮಿಡ್ಲಲ್ಲಿ ಮಾರ್ಕ್ ಮಾಡಿರುವುದನ್ನು ಈ ರೀತಿ ಕಟ್ ಮಾಡಿದ್ದೇನೆ. 1.5 ಸೆಂಟಿಮೀಟರ್ ಮಾತ್ರ. ಇಲ್ಲಿಯೂ ಹಾಗೆ ಸೈಡಿಗೆ ಇಲ್ಲಿಯೂ ಮಾರ್ಕ್ ಮಾಡಿರುವಂತಹ ಜಾಗವನ್ನು ಕಟ್ ಮಾಡ್ತಾ ಇದ್ದೇನೆ. ನೋಡಿ ಹೀಗೆ ಇಷ್ಟೇ 1.5 ಸೆಂಟಿಮೀಟರ್. ಇನ್ನು ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು.
ಎರಡೂ ಸೈಡನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಇನ್ನು ಫೋಲ್ಡ್ ಮಾಡಿರುವಂಥ ಒಂದು ಸೈಡನ್ನು ಮಾತ್ರ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಒಂದೇ ಸೈಡ್, ಎರಡು ಸೈಡನ್ನು ಕಟ್ ಮಾಡಲಿಕ್ಕಿಲ್ಲ. ನೋಡಿ, ಇಲ್ಲಿ ನಾನು ಮಾಡ್ತಾ ಇದ್ದೇನೆ. ಒಂದು ಸೈಡನ್ನು ಕಟ್ ಮಾಡಿ ಆದಾಗ ನಮಗೆ ಈ ರೀತಿ ಶೇಪ್ ಸಿಕ್ಕಿತು. ನೋಡಿ, ಹೀಗೆ. ಇನ್ನು ಉಳಿದ 5 ಪೀಸ್ಗಳನ್ನು ನಾವು ಇದೇ ರೀತಿ ತಯಾರು ಮಾಡಬೇಕು. ಈ ಬೇಡದ ಪೋರ್ಷನನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು ಎರಡು ಸೈಡಲ್ಲಿಯೂ. ಇಲ್ಲಿ ನಾನು ಎಲ್ಲವನ್ನು ಇದೇ ರೀತಿ ಮಾಡಿಟ್ಟುಕೊಂಡಿದ್ದೇನೆ. ಇನ್ನು ಒಂದೊಂದನ್ನೇ ಈ ರೀತಿ ಅಂಟಿಸಬೇಕು. ನೋಡಿ, ನಾವಿಲ್ಲಿ ಫೋಲ್ಡ್ ಮಾಡಿರುವಂತಹ ಭಾಗಕ್ಕೆ ಗಮ್ ಹಾಕ್ಕೊಳ್ಬೇಕು ಈ ರೀತಿ. ಇನ್ನೊಂದನ್ನು ತಗೊಂಡು ಅದರ ಒಳಗೆ ಇದನ್ನು ಅಂಟಿಸಬೇಕು. ನೋಡಿ, ಹೀಗೆ ಫೋಲ್ಡ್ ಮಾಡಿರುವಂತಹ ಭಾಗವನ್ನು ಒಳಗಡೆ ಹಾಕಿ ಈ ರೀತಿ ಅಂಟಿಸಬೇಕು. ಎಲ್ಲವನ್ನು ಅದೇ ರೀತಿ ಅಂಟಿಸಬೇಕು. ಈಗ 6 ಅಂಟಿಸಿ ಆದಾಗ ಈ ರೀತಿ ಕಾಣಿಸ್ತದೆ. ನೋಡಿ, ಹೀಗೆ. ಇಲ್ಲಿ ನಾನು 6 ಅಂಟಿಸಿದ್ದೇನೆ. ಈಗ ಪಂಚ್ ತಗೊಂಡು ಇಲ್ಲಿಗೆ ಹೋಲ್ಗಳನ್ನು ಮಾಡಬೇಕು. ನೋಡಿ, ಹೀಗೆ ಇದೇ ರೀತಿ ಫುಲ್ ಹೋಲ್ಗಳನ್ನು ಮಾಡಬೇಕು. ಇಲ್ಲಿ ನಾನು ಒಂದೊಂದಕ್ಕೆ ಮಾಡ್ತಾ ಇದ್ದೇನೆ. ಇದು ಹೀಗೆ ಮಾಡೋದ್ರಿಂದ ಒಳಗಡೆ ನಾವು ಬಲ್ಬ್ ಹಾಕಿದಾಗ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೋಸ್ಕರ ಈ ರೀತಿ ಹೋಲ್ ಮಾಡೋದು. ಹೋಲ್ ಮಾಡದಿದ್ರೂ ಆಗ್ತದೆ. ಈ ರೀತಿ ಆದಾಗ ಇನ್ನು ಉಳಿದಂತಹ ಈ ಭಾಗವನ್ನು ಕಟ್ ಮಾಡಿ ತೆಗಿಬಹುದು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಯಾವ ರೀತಿ ಕಟ್ ಮಾಡಬೇಕು ಅಂತ. ನೋಡಿ, ಈ ರೀತಿ ಇದನ್ನು ಕಟ್ ಮಾಡಿ ತೆಗಿಬಹುದು. ನೋಡಿ, ಕಟ್ ಮಾಡಿ ಆದಾಗ ಈ ರೀತಿ ಆಗ್ತದೆ. ಇನ್ನು ಇದನ್ನು ಥ್ರೆಡ್ಡಿನ ಸಹಾಯದಿಂದ ಕಟ್ಟ ಹಾಕ್ಕೊಳ್ಬಹುದು. ನೋಡಿ, ಇಲ್ಲಿ ಮಿಡ್ಲಿಗೆ ನಿಮಗೆ ಲೈಟ್ ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಹಾಗೆ ಸುಮ್ಮನೆ ಕಟ್ಟ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ಒಂದು ಹೋಲ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಅಲ್ಲಿಗೆ ಥ್ರೆಡ್ಡನ್ನು ಹಾಕ್ಕೊಳ್ಳೋದು. ಇಲ್ಲಿಯೂ ಒಂದು ಹೋಲನ್ನು ಮಾಡಿಕೊಳ್ಬೇಕು. ಇನ್ನು ಇಲ್ಲಿ ಗಟ್ಟಿಯಾಗಿ ಕಟ್ಟ ಹಾಕಿದರೆ ಆಯಿತು. ಕ್ರಿಸ್ಮಸ್ ಸ್ಟಾರ್ ರೆಡಿ ಆಯಿತು.
ನೋಡಿ ಈ ರೀತಿ ನಾವು ಮನೆಯಲ್ಲೇ ಕ್ರಿಸ್ಮಸ್ ಸ್ಟಾರನ್ನು ಮಾಡ್ಬೋದು. ಬಹಳ ಸುಲಭವಾಗಿ ನಮಗೆ ಮಾಡಿಕೊಳ್ಬೋದು. ನೋಡಿದಿರಲ್ಲ ಸ್ನೇಹಿತರೆ, ಕ್ರಿಸ್ಮಸ್ ಸ್ಟಾರ್ ಮಾಡುವುದು ಹೇಗೆ ಎಂಬುದನ್ನು. ನೀವು ಇದನ್ನು ಮಾಡಿ ನೋಡಿ. ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.